ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿಲ್ಲ. ಬೆಳಗಾವಿಯಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಂತಹ ಭೋಜನಾ ಕೂಟಕ್ಕೆ ಹೋಗಿದ್ದಷ್ಟೇ ಎನ್ನುವಂತಹ ಹೇಳಿಕೆಯನ್ನ ಎಸ್.ಟಿ. ಸೋಮಶೇಖರ್ ಅವರು ನೀಡಿದ್ದಾರೆ. ನಿನ್ನೆ ನಡೆದಂತಹ ಭೋಜನಾ ಕೂಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಸಭೆಗೆ ನಾನು ಹೋಗಿಲ್ಲ. ಡಿಕೆ ಶಿವಕುಮಾರ್ ಅವರು ಭೋಜನಾ ಕೂಟಕ್ಕೆ ಕರೆದಿದ್ರಷ್ಟೇ, ಅದಕ್ಕೆ ನಾನು ಹೋಗಿದ್ದೇನೆ. ನಿನ್ನೆ 8 ಗಂಟೆಯಿಂದ 10 ಗಂಟೆವರೆಗೂ ಕೂಡ ವಿಜೇಂದ್ರ ಅವರ ಜೊತೆಗಿದ್ದೆ ನಾನು. 11 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಔತಣ ಕೂಟಕ್ಕೆ ಕರೆದಿದ್ರು, ಹೋಗಿ ವಿಶ್ ಮಾಡಿ ಬಂದೆ. ಲೋಕಸಭೆಗೆ ಕಾಂಗ್ರೆಸ್ನಿಂದ ಎಂದಿಗೂ ಕೂಡ ಸ್ಪರ್ಧೆಯನ್ನ ನಾನು ಮಾಡಲ್ಲ, ಬಿಜೆಪಿಗೆ ಮುಜುಗರ ಆಗುವಂತ ಕೆಲಸವನ್ನ ನಾನು ಎಂದೂ ಕೂಡ ಮಾಡಲ್ಲ ಅಂತ ಬೆಳಗಾವಿಯಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಶಾಸಕಾಂಗ ಪಕ್ಷದ ಸಭೆಗೆ ನಾನು ಹೋಗಿಲ್ಲ, ಔತಣ ಕೂಟಕ್ಕೆ ನನ್ನನ್ನ ಇನ್ವೈಟ್ ಮಾಡಿದ್ರು. ಸೊ ಹಾಗಾಗಿ ನಾನು 11 ಗಂಟೆಗೆ ಡಿಕೆ ಶಿವಕುಮಾರ್ ಅವರ ಔತಣ ಕೂಟಕ್ಕೆ ಹೋಗಿ ವಿಶ್ ಮಾಡಿ ಬಂದೆ ಅಷ್ಟೇ. ಆದರೆ ಲೋಕಸಭಾ ಚುನಾವಣೆಗೆ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಲ್ಲ ಎನ್ನುವಂತಹ ಹೇಳಿಕೆಯನ್ನ ಎಸ್.ಟಿ. ಸೋಮಶೇಖರ್ ಅವರು ನೀಡಿರುವಂಥದ್ದು. ಬಿಜೆಪಿಗೆ ಮುಜುಗರವಾಗುವಂತ ಕೆಲಸ, ಪಕ್ಷಕ್ಕೆ ಯಾವುದೇ ದ್ರೋಹ ಮಾಡಲ್ಲ ನಾನು ಎನ್ನುವಂತಹ ಹೇಳಿಕೆಯನ್ನ ಕೂಡ ಇಲ್ಲಿ ನೀಡಿರುವಂಥದ್ದು. ಹಾಗಿದ್ರೆ ಕೆಲವೊಂದಿಷ್ಟು ಯಾಕಂದ್ರೆ ಈಗ ಔತಣ ಕೂಟ ಅಂತಂದ್ರೆ ಎಲ್ರಿಗೂ ಕೂಡ ಅನುಮಾನ ಬರುವಂಥದ್ದೇ. ಬೇರೆ ಪಕ್ಷ ಇನ್ನೊಂದು ಪಕ್ಷದ ಜೊತೆ ಹೋಗೋದು, ಬೇರೆ ಪಕ್ಷದ ನಾಯಕರ ಜೊತೆ ಹೋಗೋದು ಅಂತಂದ್ರೆ ಎಲ್ರಿಗೂ ಕೂಡ ಅನುಮಾನಕ್ಕೆ ಎಡೆ ಮಾಡಿ ಕೊಡುವಂಥದ್ದೇ. ಇತ್ತೀಚೆಗೆ ರಾಜಕೀಯದಲ್ಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಕೆಸರರ ಚಾಟಗಳಾಗಿರ್ಬೋದು, ಅಸಮಾಧಾನಿತರ ನುಡಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಈ ಸಂದರ್ಭದಲ್ಲಿ ಈ ರೀತಿಯ ಔತಣ ಕೂಟ ಅಂದ್ರೆ ಆಬ್ವಿಯಸ್ಲಿ ಅದು ಅನುಮಾನ ಬಂದೇ ಬರುತ್ತೆ. ಆ ಊಟದ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದೇನೆ 10 ಗಂಟೆ ಗಂಟ. ಯಾರು ವಿಜೇಂದ್ರ ಅವರು ಕರೆದಿದ್ದಂತಹ ವಿಜೇಂದ್ರ ಅವರು ನಮ್ಮ ಮ್ಯಾರಿಟ್ ಹೋಟ್ಲಲ್ಲಿ ಎಲ್ಲ ನಮ್ಮ ಶಾಸಕರಿಗೆ, ವಿಧಾನ ಪರಿಷತ್ ಎಲ್ಲರಿಗೂ ಕೂಡ ಊಟಕ್ಕೆ ಹೋಗಿದ್ರು. ಆ ಊಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಯಡಿಯೂರಪ್ಪನವ್ರು ಬಂದಿದ್ರು, ಅವ್ರಿಗೂ ಭೇಟಿ ಮಾಡಿ ಅಲ್ಲಿ 10 ಗಂಟೆ ಗಂಟ ಅಲ್ಲಿ ಊಟ ಮಾಡಿದೆ. ಎಲ್ಲಿ ಮ್ಯಾರಿಟ್ ಹೋಟ್ಲಲ್ಲಿ ವಿಜೇಂದ್ರ ಅವ್ರ ಜೊತೆಯಲ್ಲಿ ನಾವು ಪ್ರಭಾಕರ್ ಕೋರೆ ಅವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮ್ಯಾರಿಟ್ ಹೋಟ್ಲಲ್ಲಿ ಊಟ ಮಾಡಿದೆ. 10:30 ಮೇಲೆ ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನ ಮಾಡಿದ್ರು. ಶಾಸಕಾಂಗ ಸಭೆಗಲ್ಲ, ಶಾಸಕಾಂಗ ಸಭೆಗೆ ನಾನು ಅಟೆಂಡ್ ಮಾಡಲಿಲ್ಲ, ಅವೆಲ್ಲ ಸುಳ್ಳು. ಊಟಕ್ಕೆ ಹೋಗಿದ್ರು, ಇಲ್ಲೇ ಊಟ ಮಾಡಿದ್ದೆ. ವಿಜಯ ಕೂಗದಲ್ಲಿ ಇಲ್ಲೇ ಊಟ ಮುಗಿಸಿದೆ 10 ಗಂಟೆಗೆ. ಅಲ್ಲಿ ಹೋಗಿ ಅವರಿಗೆ ವಿಶ್ ಮಾಡಿ ವಾಪಸ್ಸು ಬಂದೆ ಅಷ್ಟೇ. ಶಾಸಕಾಂಗ ಹೋಗಿದ್ದೆ,